ಆತ್ಮೀಯ ವೀಕ್ಷಕರಿಗೆ ಗಾಸಿಪ್ ವಿತ್ ಗೌರವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಕೇಳಿದ ಪ್ರಶ್ನೆಗೆ ಉತ್ತರ ನೀಡುವ ಗುಳಿಗುಳಿ ಶಂಕರ ದೇವಸ್ಥಾನವನ್ನು ನೋಡೋಣ. ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಗುಳಿಗುಳಿ ಶಂಕರ ದೇವಸ್ಥಾನವನ್ನು. ಈ ದೇವಸ್ಥಾನವು ತೀರ್ಥಹಳ್ಳಿಯಿಂದ ಸುಮಾರು 43 ಕಿಲೋಮೀಟರ್ ಹಾಗೂ ಶಿವಮೊಗ್ಗದಿಂದ ಸುಮಾರು 34 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಮ್ಯಾಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಬಹುಶಃ ಈ ದೇವಸ್ಥಾನದ ಹಿನ್ನೆಲೆಯನ್ನು ನೋಡುವುದಾದರೆ, ಶುಕ್ರಾಚಾರ್ಯರು ತಪಸ್ಸನ್ನು ಮಾಡಿ ಶಿವನನ್ನು ನೀರು ಕೇಳಿದಾಗ ಪರಶಿವನು ತಪಸ್ಸನ್ನು ಮೆಚ್ಚಿ ತನ್ನ ಜಡೆಯಲ್ಲಿರುವ ಗಂಗೆಯನ್ನು ಬಿಟ್ಟಾಗ ಈ ಗುಳಿಗುಳಿ ಶಂಕರದಲ್ಲಿ ನೀರು ಉದ್ಭವವಾಯಿತಂತೆ. ಈ ಸ್ಥಳವನ್ನು ಜಟಾತೀರ್ಥ ಎಂದು ಕರೆಯುತ್ತಾರೆ. ಈ ಶಿವನ ದೇವಸ್ಥಾನದ ಸಮೀಪದಲ್ಲೇ ಇರುವಂಥ ಜಟಾತೀರ್ಥದ ಇನ್ನೊಂದು ವಿಶೇಷತೆ ಏನೆಂದರೆ, ಇಲ್ಲಿ ದೇವಸ್ಥಾನದಲ್ಲೇ ಬಿಲ್ವಪತ್ರೆ ಎಲೆಯನ್ನು ನೀಡ್ತಾರೆ. ಬಹುಶಃ ಆ ಎಲೆಯನ್ನು ಹಿಡಿದು ಜಟಾತೀರ್ಥದ ಬಳಿ ಮನಸ್ಸಿನಲ್ಲಿರುವುದನ್ನು ಎಣಿಸಿ ಆ ಜಟಾತೀರ್ಥಕ್ಕೆ ಎಲೆಯನ್ನು ಬಿಡಬೇಕು. ಈಗ ವಿಡಿಯೋದಲ್ಲಿ ನೋಡ್ತಿರುವಂಥದ್ದು ಸ್ವಚ್ಛವಾಗಿ ನೀರಿನಿಂದ ತುಂಬಿ ಹರಿಯುವ ಜಟಾತೀರ್ಥದ ಕೊಳ. ಮನಸ್ಸಿನಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿ ಎಲೆಯನ್ನು ಕೊಳಕ್ಕೆ ಬಿಟ್ಟಾಗ ಎಲೆಯು ತನ್ನಷ್ಟಕ್ಕೆ ಕೊಳದ ಕೆಳಗೆ ಹೋಗ್ತದೆ. ಹೀಗೆ ಕೆಳಗೆ ಹೋದಂತಹ ಬಿಲ್ವಪತ್ರೆ ಎಲೆಯು ನಾವು ಪ್ರಾರ್ಥಿಸಿದ ಪ್ರಾರ್ಥನೆ ಪೂರ್ಣಗೊಳ್ಳುವುದಿದ್ದರೆ ಕೆಲವೇ ಹೊತ್ತುಗಳಲ್ಲಿ ತನ್ನಷ್ಟಕ್ಕೆ ಕೊಳದ ಮೇಲ್ಭಾಗಕ್ಕೆ ಬಂದು ತೇಲ್ತದೆ. ಬಹುಶಃ ಈ ವಿಡಿಯೋದಲ್ಲಿ ನಾವು ನೋಡ್ತಿರುವಂಥದ್ದು ಎಲೆ ಕೊಳದ ಮೇಲ್ಭಾಗಕ್ಕೆ ತನ್ನಷ್ಟಕ್ಕೆ ಬರುವಂಥದ್ದು. ನಂತರ ಈ ಬಿಲ್ವಪತ್ರ ಎಲೆಯನ್ನು ಅಲ್ಲೇ ಇರುವಂಥ ಶಿವನ ಲಿಂಗದ ಮೇಲಿಟ್ಟು ನಾವೇ ಸ್ವತಃ ಅಭಿಷೇಕ ಮಾಡಿ ಸಾನ್ನಿಧ್ಯದ ಶಿವನ ದರ್ಶನವನ್ನು ಮಾಡ್ಬೋದು. ಇಂತಹ ಇನ್ನೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.